ಇನ್ನು ಮತ್ತೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆಯ ಬೆನ್ನಲ್ಲೇ ಸಕ್ರಾಯಪಟ್ಟಣದಲ್ಲಿ ಆಕ್ರೋಶಗಳು ಹೊರಹಾಕಲಾಗ್ತಾ ಇದೆ. ಕೊಲೆ ಆರೋಪಿಗಳನ್ನ ಬಂಧಿಸಬೇಕು ಅಂತ ಆಗ್ರಹಿಸಿ ನಗರದಲ್ಲಿ ಹೋರಾಟ ನಡೀತಾ ಇದೆ. ಆಂಬ್ಯುಲೆನ್ಸ್ ನಲ್ಲಿ ಮೃತ ಗಣೇಶ್ ಮೃತದೇಹವಿಟ್ಟು ರಸ್ತೆಯನ್ನ ತಡೆ ಹಿಡಿಯಲಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಂಬ್ಯುಲೆನ್ಸ್ ನಿಲ್ಲಿಸಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ಕೂಡ ಹೊರಹಾಕಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಚೇತನ್ ಪದ್ಮಶಾಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚೇತನ್, 5 ಆರೋಪಿಗಳ ಬಂಧನ ಆಗಿದೆ. ಅವರ ಹಿನ್ನೆಲೆ ಏನು, ಅವರೆಲ್ಲ ಯಾರು, ಜೊತೆಗೆ ಯಾವ ಕಾರಣಕ್ಕೋಸ್ಕರ ಈಗ ಕೊಲೆ ಆಗಿದೆ ಅನ್ನುವ ಸತ್ಯಾಂಶ ಹೊರಬಿದ್ದಿದೆ? ನಾಗೇಂದ್ರ ಬಾಬು, ಏನು ಒಂದು ಕಾಂಗ್ರೆಸ್ ಕಾರ್ಯಕರ್ತ ಗಣೇಶ್ ಗೌಡ ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಇಡೀ ಚಿಕ್ಕಮಗಳೂರು ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿದಂತೆ ಸಕ್ರಾಪಟ್ಟಣದ ಅವರ ಆಪ್ತರು ಕೂಡ ಒಂದು ಖಂಡಿಸ್ತಾ ಇದ್ದಾರೆ, ಅಂದ್ರೆ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಸದ್ಯಕ್ಕೆ ರಾತ್ರಿ 10:30ಕ್ಕೆ ಏನು ಈ ಘಟನೆ ನಡೆದಿದೆ. ಈಗ ಸದ್ಯಕ್ಕೆ ಪೊಲೀಸರು ಬೆಳಗಿನ ಜಾವದ ಒಳಗೆ 5ರನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಆದ್ರೆ ಏನು ಮೊದಲು ಅವರಿಗೆ ಏನು ಗಣೇಶ್ ಗೌಡರಿಗಿದೆ ಅವರಿಗೆ ಆಪ್ತರಾಗಿದ್ರು ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕಿರುವಂತದ್ದು. ಮತ್ತೆ ವಿಶೇಷವಾಗಿ ಈಗ 4 ತಂಡಗಳಲ್ಲಿ ಪ್ರತ್ಯೇಕವಾಗಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮತ್ತೆ ಕಂಪ್ಲೇಂಟ್ ನಲ್ಲಿ ಏನ್ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಯನ್ನು ಈಗ ನಂಜುಂಡಕುಮಾರ್ ಏನು ಮೃತ ಗಣೇಶ್ ಗೌಡ ಸಹೋದರ ಏನಿದ್ದಾರೆ ಅವರು ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಒಂದು ಪ್ರಾರಂಭದಲ್ಲಿ ಸೈದ್ಧಾಂತಿಕವಾಗಿ ಅಂದ್ರೆ ಬಜರಂಗ ದಳ ವರ್ಸಸ್ ಕಾಂಗ್ರೆಸ್ ಅನ್ನುವಂತ ಮಾಹಿತಿ ಇತ್ತು ರಾತ್ರಿಯಿಂದ ಬೆಳಗಿನವರೆಗೂ. ಆದ್ರೆ ಘಟನೆ ನಡೆದಿರುವಂತದ್ದು ಬ್ಯಾನರ್ ತೆಗೆಯುವ ಸಂದರ್ಭದಲ್ಲಿ ಈ ಒಂದು ಗಲಾಟೆ ನಡೆದಿದೆ. ಆದ್ರೆ ಇದರ ಹಿನ್ನೆಲೆ ಅಂದ್ರೆ ವಿಶೇಷವಾಗಿ ಈ ಹಿಂದೆಯಿಂದ ನಡ್ಕೊಂಡ್ ಬಂದಿರುವಂತಹ ಹಳೆಯ ವೈಷಮ್ಯ ಅನ್ನುವಂಥದ್ದು ಅವರ ಮೃತರ ಸಹೋದರರು ಕೂಡ ಹೇಳ್ತಿದ್ದಾರೆ. ಒಂದು, ಇವರು ಮೊದಲು ಗ್ರಾಮ ಪಂಚಾಯತಿಯ ಸದಸ್ಯರಾಗ್ತಾರೆ. ಅದು 5 ವರ್ಷ ಕಾಲ ಮುಗಿತಾ ಬಂದಿದೆ. ಇನ್ನೇನು 2 ತಿಂಗಳಲ್ಲಿ ಕೂಡ ಮುಗಿಯುತ್ತೆ. ಅದಾದ ನಂತರ ಇವರು ಒಕ್ಕಲಿಗರ ಸಂಘದ ಚುನಾವಣೆ ಕೂಡ ನಿಲ್ತಾರಂತೆ. ಅಲ್ಲಿ ಕೂಡ ಗೆಲುವನ್ನು ಸಾಕ್ತಾರೆ, ಡೈರೆಕ್ಟರ್ ಕೂಡ ಆಗಿದ್ದಾರೆ. ಅದಾದ ನಂತರ ಏನು ಈ ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸಕ್ರಾಯಪಟ್ಟಣ ಏನು ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ ಪ್ರಬಲ ಆಕಾಂಕ್ಷಿ, ಅದರಲ್ಲೂ ಕೂಡ ಕಾಂಗ್ರೆಸ್ನಿಲ್ಲ. ಎಲ್ಲೋ ಒಂದ್ ಕಡೆ ರಾಜಕೀಯ ಬೆಳವಣಿಗೆ ಮತ್ತೆ ಅವರ ಆರ್ಥಿಕವಾಗಿ ಬೆಳವಣಿಗೆ ಆಗ್ತಿರೋದು ಎಲ್ಲೋ ಒಂದ್ ಕಡೆ ಅವರ ಅಂದು ಆಪ್ತರಾದವರು ಇಂದು ಸಹಿಸಿಕೊಂಡಿಲ್ಲ ಅನ್ನುವಂಥ ಆರೋಪವನ್ನು ಕೂಡ ಈಗ ಸದ್ಯಕ್ಕೆ ಮಾಡ್ತಾ ಇರುತ್ತದೆ. ಆದ್ರೆ ಮೃತ ಸಹೋದರ ಆರೋಪ ಮಾಡೋ ಸಂದರ್ಭದಲ್ಲಿ ಏನು ಕೊಲೆ ಆರೋಪಿತರಿದ್ದಾರೆ ಅವ್ರನ್ನ ಬಜರಂಗ ದಳದ ಕಾರ್ಯಕರ್ತರು ಅಂತಾನೆ ಆತ ಏನು ಮೃತ ಸಹೋದರ ಏನಿದ್ದಾರೆ ನಂಜುಂಡಕುಮಾರ್ ಅವರಿಗೆ ಹೇಳ್ತಾ ಇರೋದು. ಒಟ್ಟಾರೆ ಈಗಾಗಲೇ ಈ ಒಂದು ಸಕ್ರಾಯಪಟ್ಟಣಕ್ಕೆ ಮೃತದೇಹ ಬಂದಿದೆ. ಸದ್ಯಕ್ಕೆ ರಸ್ತೆ ತಡೆಯನ್ನು ಕೂಡ ಮಾಡಿಸಿದ್ದಾರೆ. ಅಂದ್ರೆ ಆರೋಪಿಗಳು 5ರಲ್ಲ, ಇನ್ನಷ್ಟು ಜನ ಇದ್ದಾರೆ, ಅವ್ರನ್ನು ಕೂಡ ಬಂಧಿಸಬೇಕು, ಕಠಿಣ ಶಿಕ್ಷೆಯನ್ನು ಒದಗಿಸಬೇಕು ಅನ್ನೋದು ಕೂಡ ಆಗ್ರಹವನ್ನು ಕೂಡ ಮಾಡ್ತಿರುವಂತದ್ದು. ಟೈರ್ಗೆ ಕೂಡ ಬೆಂಕಿ ಹಾಕಿದ್ರು. ಅದಾದ ನಂತರ ASP ಅವರ ಸ್ಥಳಕ್ಕೆ ಬಂದು ಈಗಾಗಲೇ ಏನೇನು ಕ್ರಮ ಕೈಗೊಂಡಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಮತ್ತೊಂದೆಡೆ ಏನು ಇದರ ಪ್ರಕರಣದ IO ಏನಿದ್ದಾರೆ ಕಡೂರು CPI ಅವರ ನೇತೃತ್ವದಲ್ಲಿ ಮತ್ತೆ ಸೋಕೋ ಟೀಮ್ ಕೆಲವೊಂದು ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಅಲ್ಲಿ ಏನು ಅಡಿಕೆ ತೋಟದಲ್ಲಿ ಏನು ಘಟನೆ ನಡೀತು ಅಲ್ಲಿ ಸಾಕ್ಷ್ಯಾಧಾರನ್ನು ಕೂಡ ಕಲೆ ಹಾಕ್ತಿರುವಂತದ್ದು. ಒಳಭಾಗದಲ್ಲಿ ಗಣೇಶ್ ಗೌಡರಿಗೆ ಸೇರಿದ ಕಾರಿದ್ರೆ ಗಣೇಶ್ ಗೌಡ ಹೋಗುವ ಸಂದರ್ಭದಲ್ಲಿ ವಾಹನದಲ್ಲಿ ಏನಾದ್ರೂ ಇಟ್ಕೊಂಡ್ರ ಅಥವಾ ಏನೇನಿದೆ ಅನ್ನೋದು ಕೂಡ ಒಂದು ಸೋಕೋ ಟೀಮ್ ಕಲೆಕ್ಟ್ ಮಾಡ್ತಿದ್ರೆ. ಮತ್ತೊಂದೆಡೆ ಹೊರಭಾಗದಲ್ಲಿ ಈ ಕ್ರೈಮ್ಗೆ ಬಳಸಲಿಕ್ಕೆ ಆರೋಪಿತರು ಬಳಸಿರುವಂತಹ ಒಂದು ಕಾರ್ ಕೂಡ ಇದೆ. ಅದರಲ್ಲಿ ಒಂದು ಮದ್ಯದ ಬಾಟಲು, ಖಾರ ಇರ್ಬೋದು, ಇವೆಲ್ಲವೂ ಇದೆ. ಎಲ್ಲೋ ಒಂದ್ ಕಡೆ ಮೇಲ್ನೋಟಕ್ಕೆ ನೋಡಿದ್ರೆ ಇದು ಎಣ್ಣೆ ಮದ್ಯದ ಪಾರ್ಟಿ ಆದ ನಂತರ ಈ ಗಲಾಟೆ ಆಗಿದೆ ಅನ್ನೋದು ಕೂಡ ಸದ್ಯಕ್ಕೆ ಇರುವಂತಹ ಮಾಹಿತಿ. ಉಳಿದಂತೆ ಘಟನೆ ವಿವರವನ್ನ ಈಗ ಏನು ಎಲ್ಲಾ ಪ್ರಕರಣಗಳ ತನಿಖೆ ಮತ್ತೆ ಪರಿಶೀಲನೆ ಆದ ನಂತರ ಪೊಲೀಸರೇ ನೀಡಬೇಕಾಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಮತ್ತೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆಯ ಬೆನ್ನಲ್ಲೇ ಸಕ್ರಾಯಪಟ್ಟಣದಲ್ಲಿ ಆಕ್ರೋಶಗಳು ಹೊರಹಾಕಲಾಗ್ತಾ ಇದೆ. ಕೊಲೆ ಆರೋಪಿಗಳನ್ನ ಬಂಧಿಸಬೇಕು ಅಂತ ಆಗ್ರಹಿಸಿ ನಗರದಲ್ಲಿ ಹೋರಾಟ ನಡೀತಾ ಇದೆ. ಆಂಬ್ಯುಲೆನ್ಸ್ ನಲ್ಲಿ ಮೃತ ಗಣೇಶ್ ಮೃತದೇಹವಿಟ್ಟು ರಸ್ತೆಯನ್ನ ತಡೆ ಹಿಡಿಯಲಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಂಬ್ಯುಲೆನ್ಸ್ ನಿಲ್ಲಿಸಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ಕೂಡ ಹೊರಹಾಕಲಾಗಿದೆ.
ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಚೇತನ್ ಪದ್ಮಶಾಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚೇತನ್, 5 ಆರೋಪಿಗಳ ಬಂಧನ ಆಗಿದೆ. ಅವರ ಹಿನ್ನೆಲೆ ಏನು, ಅವರೆಲ್ಲ ಯಾರು, ಜೊತೆಗೆ ಯಾವ ಕಾರಣಕ್ಕೋಸ್ಕರ ಈಗ ಕೊಲೆ ಆಗಿದೆ ಅನ್ನುವ ಸತ್ಯಾಂಶ ಹೊರಬಿದ್ದಿದೆ? ನಾಗೇಂದ್ರ ಬಾಬು, ಏನು ಒಂದು ಕಾಂಗ್ರೆಸ್ ಕಾರ್ಯಕರ್ತ ಗಣೇಶ್ ಗೌಡ ಹತ್ಯೆ ಪ್ರಕರಣ ಸಂಬಂಧಪಟ್ಟಂತೆ ಇಡೀ ಚಿಕ್ಕಮಗಳೂರು ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿದಂತೆ ಸಕ್ರಾಪಟ್ಟಣದ ಅವರ ಆಪ್ತರು ಕೂಡ ಒಂದು ಖಂಡಿಸ್ತಾ ಇದ್ದಾರೆ, ಅಂದ್ರೆ ಬೇಸರ ವ್ಯಕ್ತಪಡಿಸ್ತಿದ್ದಾರೆ. ಈಗ ಸದ್ಯಕ್ಕೆ ರಾತ್ರಿ 10:30ಕ್ಕೆ ಏನು ಈ ಘಟನೆ ನಡೆದಿದೆ. ಈಗ ಸದ್ಯಕ್ಕೆ ಪೊಲೀಸರು ಬೆಳಗಿನ ಜಾವದ ಒಳಗೆ 5 ಈಗ ವಶಕ್ಕೆ ಪಡೆದಿದ್ದಾರೆ. ಆದ್ರೆ ಏನು ಮೊದಲು ಅವರಿಗೆ ಏನು ಗಣೇಶ್ ಗೌಡರಿಗಿದೆ ಅವರಿಗೆ ಆಪ್ತರಾಗಿದ್ರು ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಇರುವಂತದ್ದು. ಮತ್ತೆ ವಿಶೇಷವಾಗಿ ಈಗ 4 ತಂಡಗಳಲ್ಲಿ ಪ್ರತ್ಯೇಕವಾಗಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮತ್ತೆ ಕಂಪ್ಲೇಂಟ್ ನಲ್ಲಿ ಏನ್ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಯನ್ನು ಈಗ ನಂಜುಂಡಕುಮಾರ್, ಏನು ಮೃತ ಗಣೇಶ್ ಗೌಡ ಸಹೋದರ ಏನಿದ್ದಾರೆ ಅವರು ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಒಂದು ಪ್ರಾರಂಭದಲ್ಲಿ ಸೈದ್ಧಾಂತಿಕವಾಗಿ ಅಂದ್ರೆ ಬಜರಂಗ ದಳ ವರ್ಸಸ್ ಕಾಂಗ್ರೆಸ್ ಅನ್ನುವಂತ ಮಾಹಿತಿ ಇತ್ತು ರಾತ್ರಿಯಿಂದ ಬೆಳಗಿನವರೆಗೂ. ಆದ್ರೆ ಘಟನೆ ನಡೆದಿರುವಂತದ್ದು ಬ್ಯಾನರ್ ತೆಗೆಯುವ ಸಂದರ್ಭದಲ್ಲಿ ಈ ಒಂದು ಗಲಾಟೆ ನಡೆದಿದೆ. ಆದ್ರೆ ಇದರ ಹಿನ್ನೆಲೆ ಅಂದ್ರೆ ವಿಶೇಷವಾಗಿ ಈ ಹಿಂದೆಯಿಂದ ನಡ್ಕೊಂಡ್ ಬಂದಿರುವಂತಹ ಹಳೆಯ ವೈಷಮ್ಯ ಅನ್ನುವಂಥದ್ದು ಅವರ ಮೃತರ ಸಹೋದರರು ಕೂಡ ಹೇಳ್ತಿದ್ದಾರೆ. ಒಂದು, ಇವರು ಮೊದಲು ಗ್ರಾಮ ಪಂಚಾಯತಿಯ ಸದಸ್ಯರಾಗ್ತಾರೆ, ಅದು 5 ವರ್ಷ ಕಾಲ ಮುಗಿತಾ ಬಂದಿದೆ, ಇನ್ನೇನು 2 ತಿಂಗಳಲ್ಲಿ ಕೂಡ ಮುಗಿಯುತ್ತೆ. ಅದಾದ ನಂತರ ಇವರು ಒಕ್ಕಲಿಗರ ಸಂಘದ ಚುನಾವಣೆ ಕೂಡ ನಿಲ್ತಾರಂತೆ, ಅಲ್ಲಿ ಕೂಡ ಗೆಲುವನ್ನು ಸಾಕ್ತಾರೆ, ಡೈರೆಕ್ಟರ್ ಕೂಡ ಆಗಿದ್ದಾರೆ. ಅದಾದ ನಂತರ ಏನು ಈ ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸಕ್ರಾಯಪಟ್ಟಣ ಏನು ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ ಪ್ರಬಲ ಆಕಾಂಕ್ಷಿ, ಅದರಲ್ಲೂ ಕೂಡ ಕಾಂಗ್ರೆಸ್ನಿಲ್ಲ. ಎಲ್ಲೋ ಒಂದ್ ಕಡೆ ರಾಜಕೀಯ ಬೆಳವಣಿಗೆ ಮತ್ತೆ ಅವರ ಆರ್ಥಿಕವಾಗಿ ಬೆಳವಣಿಗೆ ಆಗ್ತಿರೋದು, ಎಲ್ಲೋ ಒಂದ್ ಕಡೆ ಅವರ ಅಂದು ಆಪ್ತರಾದವರು ಇಂದು ಸಹಿಸಿಕೊಂಡಿಲ್ಲ ಅನ್ನುವಂಥ ಆರೋಪವನ್ನು ಕೂಡ ಈಗ ಸದ್ಯಕ್ಕೆ ಮಾಡ್ತಾ ಇರೋದು. ಆದ್ರೆ ಮೃತ ಸಹೋದರ ಆರೋಪ ಮಾಡೋ ಸಂದರ್ಭದಲ್ಲಿ ಏನು ಕೊಲೆ ಆರೋಪಿತರಿದ್ದಾರೆ ಅವ್ರನ್ನ ಬಜರಂಗ ದಳದ ಕಾರ್ಯಕರ್ತರು ಅಂತಾನೆ ಆತ ಏನು ಮೃತ ಸಹೋದರ ಏನಿದ್ದಾರೆ ನಂಜುಂಡಕುಮಾರ್ ಅವರಿಗೆ ಹೇಳ್ತಾ ಇರೋದು. ಒಟ್ಟಾರೆ ಈಗಾಗಲೇ ಈ ಒಂದು ಸಕರಾಯಪಟ್ಟಣಕ್ಕೆ ಮೃತದೇಹ ಬಂದಿದೆ. ಸದ್ಯಕ್ಕೆ ರಸ್ತೆ ತಡೆಯನ್ನು ಕೂಡ ಮಾಡಿಸಿದ್ದಾರೆ. ಅಂದ್ರೆ ಆರೋಪಿಗಳು 5 ಅಲ್ಲ, ಇನ್ನಷ್ಟು ಜನ ಇದ್ದಾರೆ, ಅವ್ರನ್ನು ಕೂಡ ಬಂಧಿಸಬೇಕು, ಕಠಿಣ ಶಿಕ್ಷೆಯನ್ನು ಒದಗಿಸಬೇಕು ಅನ್ನೋದು ಕೂಡ ಆಗ್ರಹವನ್ನು ಕೂಡ ಮಾಡ್ತಿರುವಂತದ್ದು. ಟೈರ್ಗೆ ಕೂಡ ಬೆಂಕಿ ಹಾಕಿದ್ರು. ಅದಾದ ನಂತರ ಎಎಸ್ಪಿ ಅವರ ಸ್ಥಳಕ್ಕೆ ಬಂದು ಈಗಾಗಲೇ ಏನೇನು ಕ್ರಮ ಕೈಗೊಂಡಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಮತ್ತೊಂದೆಡೆ ಏನು ಇದರ ಪ್ರಕರಣದ ಐಒ ಏನಿದ್ದಾರೆ ಕಡೂರು ಸಿಪಿಐ ಅವರ ನೇತೃತ್ವದಲ್ಲಿ ಮತ್ತೆ ಸೋಕೋ ಟೀಮ್ ಕೆಲವೊಂದು ಸಾಕ್ಷ್ಯಾಧಾರಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಅಲ್ಲಿ ಏನು ಅಡಿಕೆ ತೋಟದಲ್ಲಿ ಏನು ಘಟನೆ ನಡೀತು ಅಲ್ಲಿ ಸಾಕ್ಷ್ಯಾಧಾರನ್ನು ಕೂಡ ಕಲೆ ಹಾಕ್ತಿರುವಂತದ್ದು. ಒಳಭಾಗದಲ್ಲಿ ಗಣೇಶ್ ಗೌಡರಿಗೆ ಸೇರಿದ ಕಾರ್ ಇದ್ರೆ ಗಣೇಶ್ ಗೌಡ ಹೋಗುವ ಸಂದರ್ಭದಲ್ಲಿ ವಾಹನದಲ್ಲಿ ಏನಾದ್ರೂ ಇಟ್ಕೊಂಡ್ರ ಅಥವಾ ಏನೇನಿದೆ ಅನ್ನೋದು ಕೂಡ ಒಂದು ಸೋಕೋ ಟೀಮ್ ಕಲೆಕ್ಟ್ ಮಾಡ್ತಿದ್ರೆ. ಮತ್ತೊಂದೆಡೆ ಹೊರಭಾಗದಲ್ಲಿ ಈ ಕ್ರೈಮ್ಗೆ ಬಳಸಲಿಕ್ಕೆ ಆರೋಪಿತರು ಬಳಸಿರುವಂತಹ ಒಂದು ಕಾರ್ ಕೂಡ ಇದೆ. ಅದರಲ್ಲಿ ಒಂದು ಮದ್ಯದ ಬಾಟಲು, ಖಾರ ಇರ್ಬೋದು, ಇವೆಲ್ಲವೂ ಇದೆ. ಎಲ್ಲೋ ಒಂದ್ ಕಡೆ ಮೇಲ್ನೋಟಕ್ಕೆ ನೋಡಿದ್ರೆ ಇದು ಎಣ್ಣೆ ಮದ್ಯದ ಪಾರ್ಟಿ ಆದ ನಂತರ ಈ ಗಲಾಟೆ ಆಗಿದೆ ಅನ್ನೋದು ಕೂಡ ಸದ್ಯಕ್ಕೆ ಇರುವಂತಹ ಮಾಹಿತಿ. ಉಳಿದಂತೆ ಘಟನೆ ವಿವರವನ್ನ ಈಗ ಏನು ಎಲ್ಲಾ ಪ್ರಕರಣಗಳ ತನಿಖೆ ಮತ್ತೆ ಪರಿಶೀಲನೆ ಆದ ನಂತರ ಪೊಲೀಸರೇ ನೀಡಬೇಕಾಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಮಾಹಿತಿಗಾಗಿ.